ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಯಾಕಂದರೆ ಮತ್ತೊಮ್ಮೆ ಹೊಸ ಟಾಪಿಕ್ ಬಂದಿದೆ ಏನಂತಂದರೆ, ನಮ್ಮ ಲಕ್ಷ್ಮೀ ಸ್ಪರ್ಧಾ ಹಾಕೊಂಡು ಬಂದೇನೆಂದರೆ ನಿಮ್ಮೆಲ್ಲರಿಗೂ ಅವಕಾಶ ಇರುವಂಥದ್ದು. ಇಂದು ಏನಂದರೆ ಹಳೆಯ ಪ್ರಶ್ನೆ ಪತ್ರಗಳ ಜೊತೆಯಲ್ಲಿ ಏನಂದರೆ ಈಗಾಗಲೇ ಏನಂದರೆ ಪ್ರಜಾಪ್ರಭುತ್ವ ಬಗ್ಗೆ ಆಗಿರುವಂಥದ್ದು ಮತ್ತು ಇವಿ ರಾಮಸ್ವಾಮಿ ಬಗ್ಗೆ ಆಗಿರುವಂಥದ್ದು ಮತ್ತು ಹೊಸ ಕಾಂಟೆಂಟ್ ಯಾವುದಪ್ಪ ಅಂದರೆ ಬ್ರಿಕ್ಸ್ ಬಗ್ಗೆ ಆಗಿರುವಂಥದ್ದು. ಇವೆಲ್ಲದರ ಬಗ್ಗೆ ಏನಪ್ಪ ಅಂದರೆ ಪರಿಪೂರ್ಣವಾದಂಥ ರೀತಿಯಲ್ಲಿ ಏನಪ್ಪ ಅಂದರೆ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ತಮ್ಮೆಲ್ಲರಿಗೂ ಅವಕಾಶ ಇರುವಂಥದ್ದು. ಅದರ ಜೊತೆಗೆ ಪಾಶ್ಚಾತ್ಯ ರಾಜಕೀಯ ಚಿಂತನೆಯ ಬಗ್ಗೆ, ಅವರ ಕೃತಿಗಳ ಬಗ್ಗೆ ಏನಪ್ಪಾರೆ ತಮ್ಮೆಲ್ಲರಿಗೆ ಏನಪ್ಪಾರೆ ಈ ಲಕ್ಷ್ಮೀ ಸ್ಪರ್ಧೆಯಿಂದ ಅವಕಾಶ ಇರುವಂಥದ್ದು ನೋಡಲಾಗ್ತದೆ. ಇಲ್ಲೇನಪ್ಪ ಅಂದರೆ ಇಂದು ಸಿರೀಸ್ 10 ನೋಡ್ರಿ. ಈಗ ಪಾಶ್ಚಾತ್ಯರ ರಾಜಕೀಯ ಚಿಂತಕರು, ಈ ಚಿಂತಕರೇನಪ್ಪ ಅವರ ಕೃತಿಗಳು. ಯಾಕಂದ್ರೆ ಈ ವ್ಯಕ್ತಿಗಳನ್ನು ನೋಡಿದಾಗ, ರಾಜಕೀಯ ತತ್ವಜ್ಞಾನಿಗಳನ್ನು ನೋಡಿದಾಗ ಏನಪ್ಪ ಅಂದ್ರೆ ಈ ಹೆಸರುಗಳು ನೋಡಿ ನಾವೆಲ್ಲ ಏನಪ್ಪ ಗಾಬರಿ ಆಗುವಂಥದ್ದು. ಅಂಥದ್ರಲ್ಲಿ ಈ ಕೃತಿಗಳೇನಪ್ಪ ಅಂದ್ರೆ ಕನ್ಫ್ಯೂಸ್ ಆಗುವಂಥದ್ದು ಇರ್ತದೆ. ಈ ರೀತಿ ನೀವು ರಿಪೀಟ್ ಅಂದ್ರೆ ವಿಡಿಯೋಸ್ಗಳನ್ನ ನೋಡ್ರಿ, ಇಲ್ಲಾಂತಂದ್ರೆ ಇಲ್ಲಿರುವಂಥ ಕಾಂಟೆಂಟ್ ಇರ್ತದಲ್ಲ ನೀವು ರೇಟಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ, ಅದನ್ನ ಹೆಚ್ಚೆಚ್ಚು ಶ್ರಮ ವಹಿಸಿರಿ. ಇಲ್ಲಿ ನೋಡ್ರಿ, ನಾವೇನಪ್ಪ ಅಂದ್ರೆ ಲೀಸ್ಟ್ 1 ಮತ್ತು ಲೀಸ್ಟ್ 2 ಅಲ್ಲಿ ನೋಡುವಂಥದ್ದು. ಈ ಕಡೆ ರಾಜಕೀಯ ತಜ್ಞರು, ವೆಸ್ಟರ್ನ್ ರಾಜಕೀಯ ತಜ್ಞರನ್ನು ನೋಡುವಂಥದ್ದು. ಒಂದೇನಪ್ಪ ಅಂದ್ರೆ ಎಲ್ ಕೊಲಸ್ಕಿ ಮತ್ತು ರಚಲ್ ಕಾರ್ಸನ್ ಮತ್ತು ಸೈಮನ್ ಡಿ ಬಿಹೋರ್ ಅಂಡ್ ವಿಲ್ ಕಿಮ್ಲಿಕ್, ಇವರು ಏನಂತಂದ್ರೆ ಇವರ ಕೃತಿಗಳ ಬಗ್ಗೆ ಏನಪ್ಪ ಅಂದ್ರೆ ನಾವು ಹೊಂದಿಸ್ಬೇಕಾಗ್ತದೆ. ಇಲ್ಲಿ ಅಂದ್ರೆ ಮ್ಯಾಚಿಂಗ್ ಮಾಡ್ಬೇಕಾಗ್ತದೆ. ಇಲ್ಲಿ ಕೊಲಸ್ಕಿ ಅವರು ಇದ್ದಾರಲ್ಲ, ಇವ್ರೇನಪ್ಪ ಅಂದ್ರೆ ಮೇನ್ ಕರೆನ್ಸ್ ಆಫ್ ಮಾರ್ಕ್ಸಿಸಮ್. ಮತ್ತೆ ಅದೇ ರೀತಿಯಲ್ಲಿ ರಚಲ್ ಕರ್ಸನ್ ಇವ್ರೇನಪ್ಪ ಅಂದ್ರೆ ಸೈಲೆಂಟ್ ಸ್ಪ್ರಿಂಗ್ ಅಂತೇಳಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇವರು ಯಾರಪ್ಪ ಅಂದ್ರೆ ಸೈಮನ್ ಡಿ ಬಿಹೋರ್ ಯಾವ್ದು ಬರ್ತಾರಪ್ಪ ಅಂದ್ರೆ ದಿ ಸೆಕೆಂಡ್ ಸೆಕ್ಸ್. ನೆಕ್ಸ್ಟ್ ಅಂದ್ರೆ ವಿಲ್ ಕಿಮ್ಲಿಕ್ ಅದವ್ರು ಏನಪ್ಪ ಅಂದ್ರೆ ಮಲ್ಟಿ ಕಲ್ಚರ್ ಸಿಟಿಜನ್ಶಿಪ್. ಇಲ್ಲೇನಪ್ಪ ಅಂದ್ರೆ ಇವರ ಕೃತಿಗಳು, ಈ ಕೃತಿಗಳ ಬಗ್ಗೆ ಏನಪ್ಪ ಅಂದ್ರೆ ನಿಮಗೆ ಗೊತ್ತಾಯ್ತು. ಆದ್ರೆ ನೀವೇನಂದ್ರೆ ರೈಟಿಂಗ್ ಮಾಡುವುದರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಇವರ ಪುಸ್ತಕಗಳನ್ನ ಸಹ ಏನಪ್ಪ ಅಂದ್ರೆ ನೀವು ನೋಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಪಂಚಾಯತ್ಗಳಿದಾವಲ್ಲ, ಯಾವ್ದು ಸ್ಟ್ರಾಂಗ್ ಇರ್ತದೆ ಗೊತ್ತಾಗಲ್ಲ. ನೋಡ್ರಿ, ನಾವು ಇಮೇಜ್ ಅನ್ನು ನೋಡ್ಬೇಕಾಗ್ತದೆ. ನೋಡ್ರಿ, ಇದ್ರಾಗ ಏನಪ್ಪ ಅಂದ್ರೆ ಯಾವುದು ಮೇನ್ ಕರೆನ್ಸ್ ಆಫ್ ಮಾರ್ಕ್ಸಿಸಮ್ ಇದಲ್ಲ, ಇದರಲ್ಲಿ ಏನಪ್ಪ ಅಂದ್ರೆ ಇವರ ಕೃತಿ ಯಾವ್ದಪ್ಪ ಅಂದ್ರೆ ಇವರು ಯಾರು ಕೊಲಸ್ಕಿ ಅವರು ಏನಪ್ಪ ಅಂದ್ರೆ ಬರುವಂತ ನಾವು ಕಾಣಲಾಗ್ತದೆ. ಅದೇ ರೀತಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಕರ್ಸನ್ ಅವ್ರು ಏನಪ್ಪ ಅಂದ್ರೆ ಯಾವ್ದು ಬರ್ತಂದ್ರೆ ಸೈಲೆಂಟ್ ಸ್ಪ್ರಿಂಗ್ ಬರುವಂತದ್ದು ನಾವು ಕಾಣಲಾಗ್ತದೆ. ಅದೇ ರೀತಿ ಏನಪ್ಪ ಅಂದ್ರೆ ದ ಸೆಕೆಂಡ್ ಸೆಕ್ಸ್ ಅಂದ್ರೆ ಸೈಮನ್ ಡಿ ಬಿಹೋರ್ ಬರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಮಲ್ಟಿ ಕಲ್ಚರ್ ಸಿಟಿಜನ್ಶಿಪ್, ಯಾರಂದ್ರೆ ವಿಲ್ ಕಿಮ್ಲಿಕ್ ಅಂತೇಳಿ. ಅಂದ್ರೆ ಇವ್ರು ನೋಡಿ, ಈ ರೀತಿಯಾಗಿ ಇಮೇಜ್ಗಳಂದ್ರೆ ನಿಮ್ಮ ಕಣ್ಣಾರೆ ನೋಡೋದ್ರಿಂದ ಮತ್ತು ಬರೆಯೋದ್ರಿಂದ ಏನಪ್ಪ ಅಂದ್ರೆ ಈ ಇಲ್ಲಿರುವಂತ ಬುಕ್ಗಳ ಟೈಟಲ್ ನೋಡೋದ್ರಿಂದ ಅಂದ್ರೆ ನೆನಪಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡಿ ಯಾವಪ್ಪ ಅಂದ್ರೆ ಮೇನ್ ಕರೆಂಟ್ಸ್ ಆಫ್ ಮಾರ್ಕ್ಸಿಸಮ್ ಇದೆ ಅಲ್ಲ, ಈ ಮೇನ್ ಕರೆಂಟ್ ಆಫ್ ಮಾರ್ಕ್ಸಿಸಮ್ ಇದೆಲ್ಲ, ಇವ್ರು ಏನಪ್ಪ ಅಂದ್ರೆ ಎಲ್ಲ ಕೊಲೋವಸ್ಕಿ ಅವರು ಏನಪ್ಪ ಅಂದ್ರೆ ಇದರಲ್ಲಿ ಈ ಪುಸ್ತಕದಲ್ಲಿ ಏನಪ್ಪ ಅಂದ್ರೆ ಎಷ್ಟು ಸಂಪುಟಗಳು ಬರ್ತದೆ ಅಂದ್ರೆ 3 ಸಂಪುಟಗಳಲ್ಲಿ ನೋಡುವಂಥದ್ದು ನಾವು ಕಾಣಲಾಗ್ತದೆ. ಎಷ್ಟು? 3 ಸಂಪುಟಗಳಲ್ಲಿ ನೋಡುವಂಥದ್ದು. ಇಲ್ಲಿ ಫಸ್ಟ್ನೇ ಸಂಪುಟ, ಸೆಕೆಂಡ್ ಸಂಪುಟ, ಆಮೇಲೆ ಥರ್ಡ್ ಸಂಪುಟ. ಇಲ್ಲಿ 3 ಸಂಪುಟಗಳಂದ್ರೆ ಇದರಲ್ಲಿ ಏನಪ್ಪ ಅಂದ್ರೆ ಕಾರ್ಲ್ ಮಾರ್ಕ್ಸ್, ಇದರಲ್ಲಿ ಯಾರು ಬರ್ತಾರೆ ಅಂದ್ರೆ ಕಾರ್ಲ್ ಮಾರ್ಕ್ಸ್, ಆಮೇಲೆ ಎಂಜಲ್ಸ್, ಯಾವುದು ಎಂಜಲ್ಸ್ ಅಂದ್ರೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಇವರು ಅಂದ್ರೆ ಇಬ್ಬರು ಜೊತೆಯಾಗಿ ಬರೆದಿರುವಂಥದ್ದನ್ನು ನಾವು ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ನೆಕ್ಸ್ಟ್ ಇದರಲ್ಲಿ 2ನೇ ಸಂಪುಟ ಅಂದ್ರೆ ಮೇನ್ ಕರೆಂಟ್ ಮಾರ್ಕ್ಸಿಸಮ್ ಇದೆಲ್ಲ, ಇದರಲ್ಲಿ ಎಷ್ಟು ಸಂಪುಟ ಇದೆ ಅಂದ್ರೆ 3 ಸಂಪುಟ ಅಂತ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಇದರಲ್ಲಿ ಯಾರು ಬರ್ತಾನೆ? ಲೆನಿನ್ ಬರ್ತಾನೆ, ಮತ್ತೇನಂದ್ರೆ ಸ್ಟಾಲಿನ್ ಬರ್ತಾನೆ, ಆಮೇಲೆ ಏನಂದ್ರೆ ಮತ್ತು ಆಮೇಲೆ ಲೆನಿನಿಸಮ್ ಅಂತೇಳಿ ನಾವು ಇಲ್ಲಿ ನೋಡಲಾಗ್ತದೆ. ಲೆನಿನಿಸಮ್ ಇಲ್ಲಿ ಏನಂದ್ರೆ ಪಾಶ್ಚಾತ್ಯರ ಮಾರ್ಕ್ಸ್ವಾದ ಅಂತೇಳಿ, ಇಲ್ಲಿ ಪಾಶ್ಚಾತ್ಯರ ಮಾರ್ಕ್ಸಿಸಮ್ ಅಂತ ಹೇಳಿ. ಇಲ್ಲಿ ನೋಡಿ ಇವರ ಸಂಪುಟಗಳ ಬಗ್ಗೆ ನೋಡಿದಂತ ಸಂದರ್ಭ ಅಂದ್ರೆ ಎಲ್ಲ ಕೊಲೋಸ್ಕಿ ಅವರು ಇದ್ದಾರಲ್ಲ, ಇವರೇನಪ್ಪ ಅಂದ್ರೆ ಪೋಲೆಂಡ್ ದೇಶದ ರಾಜಕೀಯ ತಜ್ಞರಾಗಿರ್ತಾರೆ. ಇಲ್ಲಿ ಏನಂದ್ರೆ
ಮೇನ್ ಕರೆಂಟ್ಸ್ ಆಫ್ ಮಾರ್ಕ್ಸಿಸಮ್ ಇದೆಯಲ್ಲ, ಇದೇನಂತಂದ್ರೆ ಮಾರ್ಕ್ಸ್ ಸಿದ್ಧಾಂತದಲ್ಲಿರುವಂತ ತೀಕ್ಷ್ಣ ವಿಶ್ಲೇಷಣವಾದದ ಬಗ್ಗೆ ಏನಂತಂದ್ರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೇಳುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ನೋಡ್ರಿ, ಇನ್ನೊಂದಂದ್ರೆ ಈ ಮಾರ್ಕ್ಸಿಸಮ್ ಇದೆಲ್ಲ, ಇದು ಇದರ ಈ ಪುಸ್ತಕದಿಂದ ಯಾವ ರೀತಿಯಾಗಿ ಪ್ರಭಾವ ಬೀರಿತು ಅನ್ನೋದ್ರ ಬಗ್ಗೆ ನೋಡಲಾಗ್ತದೆ. ಅಂದ್ರೆ ಇದರಿಂದ ಪ್ರತಿಫಲ ಏನು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಏನಂತಂದ್ರೆ ಇಲ್ಲಿ ಯಾಂತ್ರಿಕ ಸಿದ್ಧಾಂತ ಮತ್ತು ದಮನಕಾರಿ ನೀತಿ ಅನ್ನೋದ್ರೆ ಹೊರಹೊಮ್ಮುವಂಥದ್ದನ್ನು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಂದ್ರೆ ಯಾರು ಕರ್ಸನ್ ಸೈಲೆಂಟ್ ಸ್ಪ್ರಿಂಗ್, ಇಲ್ಲಿ ಏನಂದ್ರೆ ಕರ್ಸನ್ ಸೈಲೆಂಟ್ ಸ್ಪ್ರಿಂಗ್ ಈ ಕೃತಿ ಇದೆಯಲ್ಲ, ಇದು ಏನಂದ್ರೆ ಮೇನು ಯಾವುದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತದ, ಸಂದೇಶ ಕೊಡ್ತದ ಅಂತಂದ್ರೆ ಪರಿಸರ ಮಾಲಿನ್ಯ. ಯಾವುದು? ಪರಿಸರ ಮಾಲಿನ್ಯ ಮತ್ತು ಕೀಟನಾಶಕಗಳ ಪರಿಣಾಮ ಸೂಚಿಸುವಂಥದ್ದು ಕಾಣುತ್ತದೆ. ಇಲ್ಲಿ ಯಾರಪ್ಪ ಅಂದ್ರೆ ಕರ್ಸನ್ ಇದಲ್ಲ, ಈ ಕರ್ಸನ್ ಏನಪ್ಪ ಅಂದ್ರೆ ಇವರು ಪರಿಸರ ಚಳವಳಿಯ ತಾಯಿ ಅಂತ ನಾವು ಕರಿತೀವಿ. ಯಾವುದು? ಪರಿಸರ ಚಳವಳಿಯ ತಾಯಿ ಅಂತ. ಈ ಯಾವ್ದಂದ್ರೆ ಸೈಲೆಂಟ್ ಸ್ಪ್ರಿಂಗ್ ಇದೆಲ್ಲಂತಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಇಡೀ ಜಗತ್ತಿನಲ್ಲಿ ಅಂದ್ರೆ ಈ ಪರಿಸರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಂತಂದ್ರೆ ಈ ಕೃತಿಯಲ್ಲಿ ಅಂತಂದ್ರೆ ಆಲ್ಮೋಸ್ಟ್ ಅಂತಂದ್ರೆ ಏನಂದ್ರೆ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ DDT, ಯಾವುದು? DDT ರಾಸಾಯನಿಕ ಏನಪ್ಪ ಅಂದ್ರೆ ಬಳಕೆ ಮಾಡೋದ್ರಿಂದ ಇಡೀ ಪರಿಸರಕ್ಕೆ ಏನಂದ್ರೆ ತೊಂದರೆ ಆಗ್ತದೆ. ಅದ್ರ ಜೊತೆ ಅಂದ್ರೆ ಹದ್ದುಗಳಿಗೆ ಏನಪ್ಪ ಅಂದ್ರೆ ಇಲ್ಲಿ ಸಮಸ್ಯೆ ಆಗುವಂಥದ್ದನ್ನು ನಾವು ಇಲ್ಲಿ ಕಾಣಬೇಕು. ಇದರಿಂದ ಏನಪ್ಪ ಅಂದ್ರೆ ಒಟ್ಟು ಕೀಟಗಳ ಒಂದು ನಿಯಂತ್ರಣ ಆಗಿರುವಂಥದ್ದು, ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇದೇ ಒಂದು ಕೃತಿಯ ಆಧಾರದ ಮೇಲೆ ಏನಪ್ಪ ಅಂದ್ರೆ ಅಮೆರಿಕದಲ್ಲಿ ಅಮೆರಿಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾವ್ದಂದ್ರೆ EPA ಅಂತ. ಯಾವುದು? EP ಅಂದ್ರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಏಜೆನ್ಸಿ ಅಂತೇಳಿ ಅಮೆರಿಕದಲ್ಲಿ ಅಂದ್ರೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ದ ಸೆಕೆಂಡ್ ಸೆಕ್ಸ್ ಅಂತ. ಯಾವ್ದಂದ್ರೆ ಸೈಮನ್ ಡಿ ಬೀವರ್. ಈ ಸೈಮನ್ ಡಿ ಬೀವರ್ ಏನಂದ್ರೆ ಇದು ಮೇನ್ ಅಂದ್ರೆ ಮಹಿಳೆಯರಿಗೆ ಅಂದ್ರೆ ಈ ಕೃತಿಯಲ್ಲಿ ಮಹಿಳೆಯರಂದ್ರೆ ಯಾವ ರೀತಿಯಲ್ಲಿ ನೋಡಲಾಗಿದೆ, ಯಾವ ರೀತಿಯಲ್ಲಿ ಅನ್ನೋದ್ರ ರೀತಿಯಲ್ಲಿ ನೋಡಿದಾಗಂದ್ರೆ ಮಹಿಳೆಯನ್ನ ಏನಪ್ಪ ಅಂದ್ರೆ ಪ್ರೊಫೆಸರ್ ಆಗಿ ನೋಡಿದ್ದಾರೆ, ಅಥವಾ ತಾಯಿಯಾಗಿ ನೋಡಿದ್ದಾರೆ, ಅಥವಾ ಏನಪ್ಪ ಅಂದ್ರೆ ಇನ್ನೊಂದೇನಂದ್ರೆ ಮಗಳ ತರ ನೋಡಿದ್ದಾರೆ ಅನ್ನುವಂಥ ಅಥವಾ ಇತ್ಯಾದಿ ಅನ್ನುವಂಥ ಕೇಳುತ್ತಾರೆ. ಇದರಲ್ಲಿ ಏನಪ್ಪ ಅಂದ್ರೆ ಇವು ಯಾವ ಇದರಲ್ಲಿ ಅಂದ್ರೆ 3 ಅಂಶಗಳಲ್ಲ. ಕೊನೆಯದಾಗಿ ಏನಪ್ಪ ಅಂದ್ರೆ ಇತ್ಯಾದಿ ಅಂದ್ರೆ ಇತರೆ ರೀತಿಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪರಿಗಣನೆ ಮಾಡುವಂಥದ್ದು. ಅಂದ್ರೆ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಮಾಜದಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಅವಕಾಶ ಅಸಮಾನತೆಯಿಂದ ನೋಡಿದ್ದಾರೆ ಅನ್ನುವಂಥದ್ದು ನಾವು ಕಾಣಲಾಗ್ತದೆ. ಸೈಮನ್ ಡಿ ಬೀವರ್ ಇದೆಲ್ಲ ಮಹಿಳೆಯರ ಜೀವನದಲ್ಲಿ ಪ್ರತಿಯೊಂದು ಅಂಶಗಳ ಬಗ್ಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ಆಯಾಮಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತಹ ಒಂದು ಕೃತಿಯಾಗಿರುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ವಿಲ್ ಕಿಮ್ಲಿಕರ್. ಈ ವಿಲ್ ಕಿಮ್ಲಿಕರ್ ಏನಪ್ಪ ಅಂದ್ರೆ ಮಲ್ಟಿ ಕಲ್ಚರ್ ಸಿಟಿಜನ್ಶಿಪ್ ಅಂದ್ರೆ ಬಹು ಸಾಂಸ್ಕೃತಿಕತೆ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು. ಯಾವ್ದಂದ್ರೆ ಬಹು ಸಾಂಸ್ಕೃತಿಕತೆ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ. ಯಾವುದು? ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಟ್ಟಿರುವಂತದ್ದು ಅಂತ ಅನ್ನೋದ್ರಲ್ಲಿ ನಾವು ಕಂಡಾಗುತ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪರಿಸರ ಚಳವಳಿಯ ತಾಯಿ ಪರಿಸರ ಬಗ್ಗೆ ಅಂದ್ರೆ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಾಲುಮರದ ತಿಮ್ಮಕ್ಕ ಅಂದ್ರೆ ಪರಿಸರಿಗೆ ಏನಾದ್ರೆ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಿ ತನ್ನ ಮರಗಳನ್ನು ತನ್ನ ಮಕ್ಕಳಂತೆ ಭಾವಿಸಿರುವಂತದ್ದು ರೀತಿ ನೋಡ್ತಾರೆ. ಅದೇ ರೀತಿಯಿಂದ ಪರಿಸರ ಬಗ್ಗೆ ಏನಪ್ಪ ಅಂದ್ರೆ ಈ ಕರ್ಸನ್ ಅವರು ಏನಪ್ಪ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅಂದ್ರೆ ಪರಿಸರ ಬಗ್ಗೆ ಕಾಳಜಿರುವಂತ ಒಂದು ತಾಯಿ ಅನ್ನೋದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ಇನ್ನೊಂದು ನಾವೇನಂದ್ರೆ ಇವಾಗ ಪ್ರಜಾಸತ್ತಾತ್ಮಕದ ಬಗ್ಗೆ ನೋಡುವಂಥದ್ದು. ಯಾಕಂದ್ರೆ ಇದು ಈಗಾಗಲೇ KCET ಕೇಳಿರುವಂತ ಒಂದು ಕ್ವಶನ್. ಇಲ್ಲಿ ನೋಡ್ರಿ ಯಾವ ರೀತಿ ಅಂತಂದ್ರೆ ಇಲ್ಲಿ ಪ್ರಜಾಸತ್ತಾತ್ಮಕ ಭಾಗವಹಿಸುವಿಕೆಯ ಅತ್ಯಂತ ಕ್ರಿಯಾಶೀಲ ವಿಧಾನವು ಡ್ಯಾಸ್ ಅನ್ನು ಒಳಗೊಂಡದ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಯಾಕಂದ್ರೆ ಏನಪ್ಪ ಅಂದ್ರೆ ನಾವು 1 ಸೆರೆನ 2 ಸೆರೆನ ಈ ಮಾಡಲ್ ಏನಪ್ಪ ಅಂದ್ರೆ ನಾವು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ಇಂಥ ಆನ್ಸರ್ಗಳಿಗೆ ಹಾಕ್ಲಿಕ್ಕೆ ಅವಕಾಶ ಇರುವಂತ ನಾವು ನೋಡ್ತೀವಿ. ಯಾವ ರೀತಿ ಅಂದ್ರೆ ಪ್ರಜಾಸತ್ತಾತ್ಮಕ ಭಾಗವಹಿಸುವಿಕೆ ನೋಡ್ರಿ ಇಡೀ ಜಗತ್ತಿನಲ್ಲಿ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಯಾವುದಂತಂದ್ರೆ ಭಾರತ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಂದ್ರೆ ಇಲ್ಲೇನಪ್ಪ ಅಂದ್ರೆ ಎಲ್ಲರಿಗೂ ಅಂದ್ರೆ
ಶ್ರೀಮಂತರಿಗೆ ಆಗಿರ್ಬೋದು, ಮಧ್ಯಮವರ್ಗ ಆಗಿರ್ಬೋದು, ಮತ್ತೆ ಸಾಮಾನ್ಯ ಜನರು ಅಂದ್ರೆ ಎಲ್ಲರಿಗೂ ಅವಕಾಶ ಇರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ನೋಡಿ ಯಾವ ರೀತಿ ಅಂದ್ರೆ ರಾಜಕೀಯ ಪಕ್ಷದ ಸದಸ್ಯನಾಗಿ ಔಪಚಾರಿಕ ನೋಂದಾಯಿಸುವಂತದ್ದ ಅಂತ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಫಾರ್ಮಲ್ ಆಗಿ ಏನಂದ್ರೆ ಮೆಂಬರ್ ಆಗುವಂತದ್ದ ಅನ್ನೋದು ಕೇಳಿರುವಂತದ್ದು. ಮತ್ತೆ ಪ್ರಚಾರ ಮಾಡೋದು ಮತ್ತು ಮತ ಚಲಾಯಿಸುವಂತ ಅಂದ್ರೆ ಕ್ಯಾನ್ವಾಸಿಂಗ್ ಮಾಡುವಂಥದ್ದು, ಮತ್ತೇನಂದ್ರೆ ವೋಟ್ ಕಾಸ್ಟಿಂಗ್ ಮಾಡುವಂಥದ್ದು ಅನ್ನುವಂಥದ್ದು ಕಾಣಲಾಗ್ತದೆ. ಮತ್ತೆ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವಂತ ಒಂದು ವ್ಯವಸ್ಥೆನ ಅನ್ನುವಂಥ ರೀತಿಯಲ್ಲಿ ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆ ಭಾಗವಹಿಸುವಂಥದ್ದು ಅಂದ್ರೆ ಡಿಸಿಷನ್ ಅದರಲ್ಲಿ ಏನಂದ್ರೆ ಇಲ್ಲಿ ಭಾಗವಹಿಸುವಂತ ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ಚುನಾವಣಾ ಪ್ರಚಾರದಲ್ಲಿ ಅಂದ್ರೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುವುದು ಅಂತ ನೋಡುವಂಥದ್ದು. ಇದೆಲ್ಲದರಲ್ಲಿ ಏನಪ್ಪ ಇದು ಯಾವುದಂದ್ರೆ ಮತಗಟ್ಟೆಯನ್ನು ಇದೇನಪ್ಪ ವಶಪಡಿಸಿಕೊಳ್ಳುವಂಥದ್ದಲ್ಲ. ಯಾಕಂದ್ರೆ ಚುನಾವಣೆ ನಡೆಯುವಂಥ ಸಮಯದಲ್ಲಿ ಬೂತ್ ಅನ್ನು ಯಾವ್ದಂದ್ರೆ ಈ ಬೂತ್ ಅನ್ನು ಏನಪ್ಪ ನಾವು ವಶಪಡಿಸಿಕೊಂಡ್ರೆ ಏನಪ್ಪ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಂದ್ರೆ ಆ ವ್ಯಕ್ತಿಗಳು ಏನಂದ್ರೆ ಶಿಕ್ಷೆ ಆಗುವಂತ ನಾವು ಕಾಣುತ್ತೆ. ಇವೆಲ್ಲ ಯಾವ್ದಪ್ಪ ಅಂದ್ರೆ 1, 2 ಮತ್ತೆ ಇನ್ನೊಂದಂದ್ರೆ 4, 5 ಇಲ್ಲೇನಂದ್ರೆ ಮೇನ್ ಇರುವಂತದ್ದು ಏನಪ್ಪ ಅಂದ್ರೆ 3 ಇಲ್ಲದಿರುವಂಥದ್ದು 1, 2 ಇದು ಆನ್ಸರ್ ಬಂದು ಒಟ್ಟು 3 ತೆಗೆಯುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಮಗೇನಪ್ಪ ಅಂದ್ರೆ ಇಂದು ಯಾಕಂದ್ರೆ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಹೊಸ ಕ್ವಶನ್. ಯಾಕಂದ್ರೆ ಇಲ್ಲಿ ನಮಗೇನಪ್ಪ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ KCET ಸಿಲೆಬಸ್ ಆಗಿರ್ಬೋದು, UGC ಅದೇ ಸೇಮ್ ಇರುವಂತ ಸಿಲೆಬಸ್. ಬ್ರಿಕ್ಸ್ಗೆ ಏನಂದ್ರೆ ಒಂದು ಕ್ವಶನ್ ಪರ್ಫೆಕ್ಟ್ ಆಗಿ ಇದ್ದೇ ಇರುವಂಥದ್ದು. ಇಲ್ಲೇನಪ್ಪ ಅಂದ್ರೆ ನಾವು ನೋಡೋಣ ಈ ಕೆಳಕಂಡ ರಾಷ್ಟ್ರಗಳು ಯಾವುದು ಇತ್ತೀಚೆಗೆ ಬ್ರಿಕ್ಸ್ಗೆ ಸೇರ್ಪಡೆ ಆಯಿತು ಅನ್ನೋ ರೀತಿಯಲ್ಲಿ ನೋಡುವಂಥದ್ದು. ಇಲ್ಲಿ ಏನಪ್ಪ ಅಂದ್ರೆ ಬ್ರೆಜಿಲಿಯನ್ ಸೇರಿದ, ಇಂಡೋನೇಷಿಯಾ ಸೇರಿದ, ಚೈನೀಸ್ ಸೇರಿದ, ಭಾರತ ಅನ್ನೋ ರೀತಿಯಲ್ಲಿ ಕೇಳುವಂಥದ್ದು. ಇಲ್ಲಿ ಏನಪ್ಪ ಅಂದ್ರೆ ಬ್ರಿಕ್ಸ್ಗೆ ಪ್ರಸ್ತುತವಾಗಿ ಯಾವುದು ಸೇರಿದಪ್ಪ ಅಂದ್ರೆ ಇಂಡೋನೇಷಿಯಾ. ಇದೇನಪ್ಪ ಅಂದ್ರೆ 2020. ಇದೇನಪ್ಪ ಅಂದ್ರೆ ನಮಗೇನಪ್ಪ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ಗಳಿಗೆ ಅಂದ್ರೆ ಇಲ್ಲಿ SD ಆಗಿರುವಂಥದ್ದು, ಆಮೇಲೆ FD ಆಗಿರುವಂಥದ್ದು, ಆಮೇಲೆ C ಗ್ರೂಪ್ ಆಗಿರುವಂಥದ್ದು, ಮತ್ತೆ ಇತರೆ KS ಇತರೆ ಆಲ್ ಎಕ್ಸಾಮ್ಸ್ಗಳಿಗೆ ಏನಪ್ಪ ಅಂದ್ರೆ ಇದು ಬರುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ KCET ಮತ್ತು UGC ನೆಟ್ಗೆ ಇವೆಲ್ಲ ಕೇಳುವಂಥದ್ದು. ನೋಡ್ರಿ ಇದರ ಬಗ್ಗೆ ನಮಗೆ ಬ್ರಿಕ್ಸ್ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಬ್ರಿಕ್ಸ್ ಇರುವಂತ ಇಲ್ಲಿ ಪ್ರಮುಖವಾದಂತ ನಾಯಕರ ಬಗ್ಗೆ ಏನಪ್ಪ ನೋಡುವಂತ ನಾವು ಕಾಣಲಾಗ್ತದೆ. ಇಲ್ಲಿ ನೋಡಿ ಬ್ರಿಕ್ಸ್ಗೆ ಸಂಬಂಧಪಡದಂತೆ ಅಂದ್ರೆ ಬ್ರಿಕ್ಸ್ಗೆ ಸಂಬಂಧಪಡದಂತೆ ನಾವು ನೋಡುವಂಥದ್ದು ಬ್ರಿಕ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಉದಯೋನ್ಮುಖ ರಾಷ್ಟ್ರಗಳ ಒಂದು ಗುಂಪನ್ನು ಏನಪ್ಪ ಅಂದ್ರೆ ಬ್ರಿಕ್ಸ್ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಬ್ರಿಕ್ಸ್ ಅಂದ್ರೆ ಉದಯೋನ್ಮುಖ ಎಕನಾಮಿಕಲ್ ಇರುವಂತ ಡೆವಲಪ್ ಆಗುವಂತ ಒಂದು ರಾಷ್ಟ್ರಗಳಿಗೆ ನಾವು ಬ್ರಿಕ್ಸ್ ಅಂತ ಕರಿತೀವಿ. ಇದು ಮೇಲೆ ಸ್ಪೆಸಿಫಿಕ್ ಆಗಿ ಬ್ರಿಕ್ಸ್ ನ ಉದ್ದೇಶ ಏನನ್ನೋದ್ರ ಬಗ್ಗೆ ನಮಗೆ ಬೇಕಾಗ್ತದೆ. ಇದೇನಂದ್ರೆ ಉದ್ದೇಶ ಅಂದ್ರೆ ವಿಶ್ವದ ಆರ್ಥಿಕತೆ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಪಶ್ಚಿಮದ ಪ್ರಾಬಲ್ಯದ ಸವಾಲುಗಳನ್ನು ಏನಂದ್ರೆ ಇಲ್ಲಿ ಸವಾಲನ್ನು ತಡೆಯುವಂಥದ್ದು, ಚಾಲೆಂಜ್ಗಳನ್ನು ತಡೆಯುವಂಥದ್ದು. ಈಗ ಏನಪ್ಪ ನೋಡ್ತೀವಿ ಯಾವ್ದಪ್ಪ ಅಂದ್ರೆ ನಮ್ಮ ಅಂತಾರಾಷ್ಟ್ರೀಯ ಸಂವಾದದಲ್ಲಿ ಉತ್ತರ ಸಂವಾದ ಮತ್ತು ಏನಪ್ಪ ಅಂದ್ರೆ ದಕ್ಷಿಣ ಸಂವಾದ ಅಂತೇಳಿ ಇಲ್ಲಿ ಇದೇನಪ್ಪ ಅಂದ್ರೆ ವೆಸ್ಟರ್ನ್ ಅಲ್ಲಿ ಬರುವಂತದ್ದು ರಾಷ್ಟ್ರಗಳೇನಪ್ಪ ಅಂದ್ರೆ ಅಮೆರಿಕ ಆಗಿರುವಂಥದ್ದು, ಹೀಗಾಗಿ ಏನಪ್ಪ ಅಂದ್ರೆ ಇಂಗ್ಲೆಂಡ್ ಆಗಿರುವಂಥದ್ದು, ಫ್ರಾನ್ಸ್ ಆಗಿರುವಂಥದ್ದು. ಇವೇನಪ್ಪ ಅಂದ್ರೆ ಉತ್ತರ ಸಂವಾದ ಪಾಶ್ಚಾತ್ಯ ರಾಷ್ಟ್ರಗಳು. ಇವೇನಪ್ಪ ಅಂದ್ರೆ ನಮ್ಮ ಕೈಗಳಿಗೆ ಅಂದ್ರೆ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಏನಾದ್ರು ಉತ್ತರ ವೆಸ್ಟರ್ನ್ ಅಲ್ಲಿ ಬರುವಂತ ರಾಷ್ಟ್ರಗಳಂದ್ರೆ ದಕ್ಷಿಣ ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳಂದ್ರೆ ಇಲ್ಲಿ ಹೋರಾಟ ಮಾಡುವಂಥದ್ದು. ಈಗಾಗಲೇ ಅಂದ್ರೆ ಪ್ರಸ್ತುತವೇನಂದ್ರೆ ಯಾವ್ದಪ್ಪ ಅಂದ್ರೆ ಟ್ಯಾಕ್ಸ್ ನೋಡ್ರಿ ಯಾವುದು ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡುವಂಥದ್ದು, ತೆರಿಗೆಯನ್ನು ಹೆಚ್ಚಿಗೆ ಮಾಡುವಂಥದ್ದು. ಒಟ್ಟೇನಪ್ಪ ಅಂದ್ರೆ ಈ ಉತ್ತರ ವೆಸ್ಟರ್ನ್ ಇರುವಂತ ದೇಶಗಳನ್ನ ಏನ್ ಮಾಡ್ತಾರ ಡಾಮಿನೇಟ್ ಅನ್ನು ತೋರಿಸುವಂಥದ್ದನ್ನು ನಾವು ಕಾಣಲಾಗ್ತದೆ. ಅಂದ್ರೆ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇದರ ಒಂದು ಸಂಬಂಧ ಏನು ಮಾಡಿದ್ರೆ ಈಗ ಬ್ರಿಕ್ಸ್ ರಾಷ್ಟ್ರಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಂಘಟನೆಯನ್ನು ಕಟ್ಟಿಕೊಂಡಿರುವಂಥದ್ದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ಬ್ರಿಕ್ಸ್ ಯಾವಾಗ ಸ್ಥಾಪನೆ ಅಂತಂದ್ರೆ 2006ರಲ್ಲಿ ಸ್ಥಾಪನೆಗೆ ಚಿಂತನೆ ಅಂದ್ರೆ ನಾವೇನಪ್ಪ ಅಂದ್ರೆ ಈ ರೀತಿ ಇದ್ರೆ ಅಂದ್ರೆ ಇವ್ರು ನಾವು ಕೇಳ್ಕೊಂತಿದ್ರೆ ಏನಂದ್ರೆ ನಮ್ಮಲ್ಲಿರುವಂತ ಹಣ ಏನಪ್ಪ ನಾವು ಅವರಿಗೆ ಕೊಡುವಂಥದ್ದು ಕಾಣಲಾಗ್ತದೆ. ಅಂದ್ರೆ ಈಗಾಗಲೇ ಅಂದ್ರೆ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಏನಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಟ್ರೈನಿಂಗ್ ಥಿಯರಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಏನಪ್ಪ ಅಂದ್ರೆ ಇವರ ಒಂದು ಉದ್ದೇಶ ಏನಪ್ಪ ನಮ್ಮಲ್ಲಿರುವಂತಹ ಸಂಪತ್ತು ನಮಗೆ ಏನಪ್ಪ ಅಂದ್ರೆ ಎಲ್ಲಾ ರೀತಿಯಲ್ಲಿ ಅಂದ್ರೆ ಶೋಷಣೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಈ ರೀತಿಯಿಂದ ಅಂದ್ರೆ ಅವರಿಗೆ ಒಂದು ಚಾಲೆಂಜ್ ಆಗಿ ಅಂದ್ರೆ ಒಂದು ಸಂಘಟನೆ ಕಟ್ಟಬೇಕಂತ ಹೇಳಿ ಚಿಂತನೆ 2006ರಲ್ಲಿ ಮಾಡ್ತಾರೆ. ಆಮೇಲೆ ಅಂದ್ರೆ
ಇದು ಸ್ಥಾಪನೆ ಯಾವಂದ್ರೆ 2009 ಆಗ್ತದೆ. ಇಲ್ಲೇನಪ್ಪ ಅಂದ್ರೆ ರಷ್ಯಾದ ಯೆಕಟೇರಿನ್ಬರ್ಗ್ ಏನಪ್ಪ ಅಂದ್ರೆ ಸ್ಥಾಪನೆ ಅದು ಸ್ಥಾಪನೆ ಆದಾಗ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಬ್ರಿಕ್ ಆಗಿ ಇರುವಂತದ್ದು ನಾವು ಕಾಣಲಾಗ್ತದೆ. ಯಾವುದು ಬ್ರಿಕ್ ಆಗಿ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಬ್ರಿಕ್ ಏನಪ್ಪ ಅಂದ್ರೆ ಮೊದಲ ಸಭೆ ಅಂದ್ರೆ 2009 ಯೆಕಟೇರಿನ್ಬರ್ಗ್ ನಲ್ಲಿ ಏನಪ್ಪ ಅಂದ್ರೆ ಮಾಡಿರೋದು ಕಾಣಲಾಗ್ತದೆ. ಇದರ ಬ್ರಿಕ್ಸ್ ನ ಕೇಂದ್ರ ಕಚೇರಿ ಅಂದ್ರೆ ಚೀನಾದ ಶಾಂಘೈನಲ್ಲಿ ಇರುವಂತದ್ದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಚೀನಾದ ಶಾಂಘೈನಲ್ಲಿ ಇರುವಂತದ್ದು ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಮೊದಲು ಅಂದ್ರೆ ಬ್ರಿಕ್ ಇತ್ತು. ಯಾವ್ದತ್ತು ಬ್ರಿಕ್ ಆಗಿ ರಚನೆ ಆಗಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನಂತರ ಅಂದ್ರೆ 2010 ಎಷ್ಟು 2010 ಏನ್ ಮಾಡ್ತಂದ್ರೆ ಸೌತ್ ಆಫ್ರಿಕಾ ಏನ್ ಮಾಡ್ತಂದ್ರೆ ಇಲ್ಲಿ ಪೂರ್ಣ ಪ್ರಮಾಣದ ಸದಸ್ಯರಾಗಿ ಅಂದ್ರೆ ಅಂಗೀಕಾರ ಮಾಡಲಾಗ್ತದೆ. ಆಮೇಲೆ ಅಂದ್ರೆ ಬ್ರಿಕ್ಸ್ ಇದ್ದಿದ್ದು ಬ್ರಿಕ್ಸ್ ಆಗಿ ಏನಂದ್ರೆ ಬದಲಾವಣೆ ಆಗುವಂತದನ್ನ ನಾವು ಕಾಣಲಾಗ್ತದೆ. ಈ ರೀತಿ ನೆಕ್ಸ್ಟ್ ಏನಂತಂದ್ರೆ ಈ ಕ್ವಶನ್ ಯಾವ್ದಪ್ಪ ಅಂದ್ರೆ ಇದು ಎಕ್ಸಾಮ್ ನಲ್ಲಿ ಕೇಳಿದ್ರೆ ಯಾವ್ದಂದ್ರೆ 2011 ಚೀನಾದ ಸಮಾವೇಶದಲ್ಲಿ ಸೌತ್ ಆಫ್ರಿಕನ್ ಅಂತಾರೆ ಇಲ್ಲಿ ಭಾಗಿಯಾಗಿರುವಂತದನ್ನು ನಾವು ಕಾಣಲಾಗ್ತದೆ. ಅಂದ್ರೆ ಇದು ಸೌತ್ ಆಫ್ರಿಕನ್ ಅಂದ್ರೆ ಇಲ್ಲಿ ಮತ್ತೆ ಬ್ರಿಕ್ ಇತ್ತು. ಆಮೇಲೆ ಬ್ರಿಕ್ಸ್ ಅದರಲ್ಲಿ ಅಂದ್ರೆ ಇಲ್ಲಿ ಪೂರ್ಣ ಸದಸ್ಯರು ಹೊಂದಿಕೊಂಡು ಇಲ್ಲಿ ಚೀನಾದ ಸಮಾವೇಶದಲ್ಲಿ ಭಾಗವಹಿಸಿರುವಂತದ್ದು ನಾವು ಕಾಣಲಾಗ್ತದೆ. ಆಮೇಲೆ ಏನಂತಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಒಂದು ಬ್ಯಾಂಕ್ ಅನ್ನ ರಚನೆ ಮಾಡ್ತಾರೆ. ಅಂದ್ರೆ ತಮ್ಮದಾದಂತಹ ಬ್ರಿಕ್ಸ್ ಗಳಂದ್ರೆ ರಚನೆ ಮಾಡಿಕೊಂತಾರೆ. ಯಾವ್ದಪ್ಪ ಅಂದ್ರೆ NDB ಅಂತಂದ್ರೆ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಇದೇನಪ್ಪ ನಿಮಗೆ ವಿಸ್ತಾರ ರೂಪ ಗೊತ್ತಿರ್ಬೋದು. ಈ ವಿಸ್ತಾರ ಅಂತಂದ್ರೆ ಒಂದೊಂದು ಟೈಮ್ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೇಳುವಂಥದ್ದು ನಾವು ಕಾಣುತ್ತೆ. ಅಂದ್ರೆ ಈ ತರ ಎಕ್ಸಾಮ್ ಕೇಳ್ತಾರೆ. ನೀವೇನ್ ಮಾಡ್ಬೇಕಂದ್ರೆ ಯಾವುದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಹೇಳ್ಬೇಕಾದ್ರೆ ಇದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗ್ಬೇಕಾದ್ರೆ ಒಂದು ಡಿಕ್ಲರೇಷನ್ ಯಾವ್ದಪ್ಪ ಅಂದ್ರೆ ಫರ್ಟಿಲೈಸರ್ ಡಿಕ್ಲರೇಷನ್ ಬೇಕಂದ್ರೆ ಇಲ್ಲಿ NDB ಬ್ಯಾಂಕ್ ಸ್ಥಾಪನೆ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇಲ್ಲಿದೆ ನೋಡಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಈ ರೀತಿ ಅಂದ್ರೆ ಇದು ಯಾವ ಸಮಾವೇಶದಲ್ಲಿ ಆಯ್ತು ಅಂತಂದ್ರೆ 6ನೇ ಸಮಾವೇಶದಲ್ಲಿ ಅಂದ್ರೆ ಬ್ರೆಜಿಲ್ ಆಗಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ ನೋಡ್ರಿ. ಯಾಕಂದ್ರೆ ಈ ಬ್ರಿಕ್ಸ್ ಬಗ್ಗೆ ಏನಪ್ಪ ಅಂದ್ರೆ ನಾವು ಟೋಟಲ್ ಏನಪ್ಪ ಅಂದ್ರೆ 90% ಅಂದ್ರೆ ನಿಮಗೆ ಮಾಹಿತಿಯನ್ನು ಕೊಟ್ಟಿವಿ. ಯಾಕಂದ್ರೆ ಇಲ್ಲಿ ಇಷ್ಟೆಲ್ಲ ನಾವು ಕ್ಲಾಸ್ಗಳನ್ನಪ್ಪ ಅಂದ್ರೆ ರೆಡಿ ಆಗ್ಬೇಕಾದ್ರೆ ಇಲ್ಲಿ ಅಂದ್ರೆ ಒಂದು 4-5 ತಾಸುಗಳನ್ನ ನಮಗೆ ಸಮಯ ಏನಪ್ಪ ಅಂದ್ರೆ ಆ ಸಮಯ ಏನಪ್ಪ ಅಂದ್ರೆ ನಿಮಗೆ ರಿಡ್ಯೂಸ್ ಮಾಡಿರುವಂತದ್ದನ್ನು ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ನೋಡಿ ಈ ಮಾಹಿತಿಯನ್ನು ನೀವು 1 ತಾಸು 2 ತಾಸು ವೇಸ್ಟ್ ಆಗ್ತದೆ. ಅದನ್ನ ನಾವೇನಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆ ಅಂದ್ರೆ ನಿಮಗೆ ಏನಪ್ಪ ಅಂದ್ರೆ ಸಮಯನ ರಿಡ್ಯೂಸ್ ಮಾಡಿರ್ತೀವಿ. ಈ ರೀತಿ ಅಂದ್ರೆ ನಿಮಗೆ ಏನಪ್ಪ ಅಂದ್ರೆ ಒಳ್ಳೊಳ್ಳೆಯಾದಂತಹ ಕಾಂಟ್ಯಾಕ್ಟ್ಗಳನ್ನ ನಮ್ಮ ಕೇಸೆಟ್ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ತಮಗೆಲ್ಲರಿಗೂ ಕೊಡ್ತಿದ್ವಿ. ಈ ರೀತಿ ತಾವೆಲ್ಲ ಏನಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂದ್ರೆ ತಮ್ಮಲ್ಲಿ ಏನಂದ್ರೆ ಮನವಿ ಮಾಡ್ತೀವಿ. ಅದೇ ರೀತಿ ಏನಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಬ್ರಿಕ್ಸಿನ ಸಮಾವೇಶದಲ್ಲಿ ಬ್ರಿಕ್ಸಿನ ಹಣಕಾಸಿನ ಮೂಲಗಳು ಏನು ಅನ್ನೋದ್ರ ಬಗ್ಗೆ ನೋಡ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಟೋಟಲಿ ಇದಂದ್ರೆ $100 ಬಿಲಿಯನ್ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಚೀನಾದಿಂದ ಎಷ್ಟಂದ್ರೆ $41 ಬಿಲಿಯನ್ ಮತ್ತು ಇಂಡಿಯಾ ಮತ್ತು ಬ್ರೆಜಿಲ್, ರಷ್ಯಾ ಮತ್ತೆ ಏನಂದ್ರೆ ಎಷ್ಟಂದ್ರೆ $18 ಬಿಲಿಯನ್ ಇರುವಂತದ್ದು. ಸೌತ್ ಆಫ್ರಿಕಾ $5 ಬಿಲಿಯನ್ ಇರುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಹಣಕಾಸಿನ ಮೂಲ ಅಂದ್ರೆ ತಮ್ಮ ಇತರೆ ನಮ್ಮ ದೇಶಗಳಿಂದ ಬ್ರಿಕ್ಸ್ ಇರುವಂತಹ ದೇಶಗಳಿಂದ ಹಣವನ್ನು ಏನಪ್ಪ ಹಾಕಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರುವಂತಹ ಒಂದು ಕ್ವಶನ್ ಏನಪ್ಪ ಅಂದ್ರೆ ಬ್ರಿಕ್ಸ್ ಅಂದ್ರೆ ಬ್ರಿಕ್ಸ್ ಅಂತಂದ್ರೆ ಎಷ್ಟು ಬಾರಿ ನಮ್ಮ ದೇಶದಲ್ಲಿ ಆಯೋಜನೆ ಮಾಡ್ಯಾರ ಅನ್ನೋ ರೀತಿಯಲ್ಲಿ ಕೇಳಬೇಕೇನಪ್ಪ ಅಂದ್ರೆ ಎಷ್ಟು ಬಾರಿ ಮಾಡ್ಯಾರ ಅಂದ್ರೆ 3 ಬಾರಿ ಆಯೋಜನೆ ಮಾಡಿರುವಂತದ್ದು ನಾವು ಕಾಣುತ್ತೆ. ಯಾವ್ದಪ್ಪ ಅಂದ್ರೆ 2012, 2016, 2021. ಇವಾಗ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ 2026ಕ್ಕ ಮತ್ತೇನಪ್ಪ ಅಂದ್ರೆ ಇಲ್ಲಿ ಆಯೋಜನೆ ಮಾಡುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ 3 ಇದ್ದದ್ದು 4 ಬಾರಿ ಅಂದ್ರೆ ಆಗುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಈಗಾಗಲೇ ಇದು ಈ ಬ್ರಿಕ್ಸ್ ಇದಲ್ಲ ಇದನ್ನೇನಪ್ಪ ಅಂದ್ರೆ 15ನೇ ಸಮಾವೇಶದಲ್ಲಿ ಅಂದ್ರೆ ಎಷ್ಟೆಲ್ಲಿ ನಡೀತದ ರಷ್ಯಾದಲ್ಲಿ ನಡೆಯುವಂಥದ್ದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಯಾವ್ದಪ್ಪ ಅಂದ್ರೆ ಈಜಿಪ್ಟು, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು UAE ಇದೆಯಲ್ಲ ಇವೆಲ್ಲ ರಾಷ್ಟ್ರಗಳೇನಪ್ಪ ಅಂದ್ರೆ 2024 ಅಂದ್ರೆ ಇಲ್ಲಿ ಪೂರ್ಣ ಪ್ರಮಾಣದ ಸದಸ್ಯವನ್ನು ಪಡ್ಕೊಂಡಿದ್ದೇವೆ. ಇದು ಇಂಡೋನೇಷ್ಯಾ ಅಂದ್ರೆ 2025. ನೋಡಿ ಇಲ್ಲಿ ಏನಪ್ಪ ಅಂದ್ರೆ ರೈಟಾ ಇದಂದ್ರೆ ಈ ಕಡೆ ಯಾವುದು ಇತ್ತೀಚೆಗೆ ಬ್ರಿಕ್ಸ್ ರಾಷ್ಟ್ರಗಳಿಗೆ ಏನಪ್ಪ ಅಂದ್ರೆ ಸೇರ್ಪಡೆ ಅಂದ್ರೆ ಇಂಡೋನೇಷ್ಯಾ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು 25. ಇನ್ನೊಂದಂದ್ರೆ ಇತ್ತೀಚೆಗೆ
ಇತ್ತೀಚಿನ ಸುಧಾರಣೆಗಳು ಅಂತಂದ್ರೆ ಬ್ರಿಕ್ಸ್ ಯಾವ ರೀತಿಯಾಗಿ ಸುಧಾರಣೆ ಮಾಡುವ ಅಂತಂದ್ರೆ ಇಲ್ಲಿ ಬಹುಪಕ್ಷೀಯ ವ್ಯವಸ್ಥೆ ಅಂದ್ರೆ ಮಲ್ಟಿಲೇಟರಲ್ ಸಿಸ್ಟಮ್ ಅಂತ ಹೇಳುವಂಥದ್ದು ಮತ್ತು ಭಯೋತ್ಪಾದನೆಯ ನಿಗ್ರಹ ಅಂದ್ರೆ ಕೌಂಟರ್ ಟೆರರಿಸ್ಟ್ ಕೋಆಪರೇಷನ್ ಇದು ಇಂಪಾರ್ಟೆಂಟ್. ಇಲ್ಲೇನಪ್ಪ ಅಂದ್ರೆ ಇವೆರಡು ಬರುತ್ತವೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಮೇನ್ ಇರುವಂತದ್ದು ಏನಪ್ಪ ಅಂದ್ರೆ ರಾಜನಾಥ್ ಸಿಂಗ್. ಯಾವುದು ರಾಜನಾಥ್ ಸಿಂಗ್ ಏನಪ್ಪ ಅಂದ್ರೆ ಇವರು ಯಾವ್ದಪ್ಪ ಅಂದ್ರೆ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಏನಪ್ಪ ಅಂದ್ರೆ ಎಲ್ಲಿಗೆ ಹೋಗಿದಾರಪ್ಪ ಅಂದ್ರೆ ಚೀನಾದ ಒಂದು ಅಲ್ಲಿ ಸಮಾವೇಶ ಕರೆದಿರ್ತಾರೆ. ಇಲ್ಲಿ ಸಮಾವೇಶ ಕರೆದಂತ ಸಂದರ್ಭ ಅಂದ್ರೆ ಅಲ್ಲಿ ಸಹಿ ಮಾಡ್ಬೇಕಾಗಿರ್ತದೆ. ಸಹಿ ಮಾಡುವಂಥದ್ದು ಜಂಟಿವಾದ ಒಂದು ಘೋಷಣೆ ಮಾಡ್ತಾರೆ. ಜಂಟಿವಾದ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಂದ್ರೆ ಅಲ್ಲಿ ಜಂಟಿ ಘೋಷಣೆ ಏನಪ್ಪ ಅಂದ್ರೆ ಯಾವುದು ಈಗಾಗಲೇ ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಭಯೋತ್ಪಾದನೆ ಕೃತ್ಯ ಆಗಿರ್ತಾರೆ. ಅದು ಆ ಭಯೋತ್ಪಾದನೆ ಬಗ್ಗೆ ಏನಪ್ಪ ಅಂದ್ರೆ ಅಲ್ಲಿ ಯಾವ್ದಪ್ಪ ಅಂದ್ರೆ ಕೌಂಟರ್ ಟೆರರಿಸ್ಟ್ ಬಗ್ಗೆ ಅಂದ್ರೆ ಅಲ್ಲಿ ಪ್ರಸ್ತಾಪಗಳಿಲ್ಲ. ಆ ರೀತಿ ಏನಪ್ಪ ಅಂದ್ರೆ ಅವರು ಸಹಿಯನ್ನೇ ಮಾಡಲ್ಲ. ನಂತರ ಏನಪ್ಪ ಅಂದ್ರೆ ಮತ್ತೆ ಏನಾದ್ರು ಮೋದಿ ಅವರು ಹೋದಂತ ಸಂದರ್ಭದಲ್ಲಿ ಯಾವುದು ಟೆರರಿಸ್ಟ್ ಬಗ್ಗೆ ಏನಪ್ಪ ಅಂದ್ರೆ ಅಲ್ಲಿ ಎಂಟ್ರಿ ಮಾಡಿರುವಂತದ್ದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಇವು ಪ್ರಮುಖ ಆಗಿರುವಂತದ್ದು ಅಂತ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಬ್ರಿಕ್ಸ್. ಈ ಬ್ರಿಕ್ಸ್ ಏನಪ್ಪ ಅಂದ್ರೆ ಪೇಮೆಂಟ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಅನ್ನೋದ್ರ ಬಗ್ಗೆ ನೋಡಿದಾಗ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಯಾವ್ದಂದ್ರೆ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಇದಕ್ಕೆ ಅಲ್ಟರ್ನೇಟ್ ಆಗಿ ಯಾವುದು ಅಲ್ಟರ್ನೇಟ್ ಅಂದ್ರೆ ಭಾರತ ಅಂದ್ರೆ ಬ್ರಿಕ್ಸ್ ದೇಶಗಳೇನಪ್ಪ ಅಂದ್ರೆ ಇಲ್ಲಿ ಯಾವ್ದು ಮಾಡಿರಪ್ಪ ಅಂದ್ರೆ ಪೇಮೆಂಟ್ ಸಿಸ್ಟಮ್ ಬ್ರಿಕ್ಸ್ ಏನಪ್ಪ DCM ಮಾಡಿರುವಂತದ್ದು ನಾವು ಕಾಣುತ್ತದೆ. DCM ಅಂದ್ರೆ ನಿಮಗೆ ವಿಸ್ತೃತ ರೂಪ ಕೇಳುವಂಥದ್ದು ಅಂದ್ರೆ ಈಗಾಗಲೇ ಅಂದ್ರೆ ಡಾಲರ್ಗಳ ಮೂಲಕ ಏನಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಂದು ವ್ಯಾಪಾರ ಮಾಡುವಂಥದ್ದು ಮತ್ತೆ ಇವರು ಏನಪ್ಪ ಡಾಲರ್ಗೆ ಏನಪ್ಪ ಅಂದ್ರೆ ಹೆಚ್ಚಿಗೆ ಅವರಿಗೆ ಒಂದು ಬೇಡಿಕೆ ಬರುವಂಥದ್ದು. ಇದರ ಮೂಲದಿಂದ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಮೂಲಕ ಏನಪ್ಪ ಅಂದ್ರೆ ಅವರು ಹೆಚ್ಚಿನ ವ್ಯವಹಾರ ಮಾಡುವಂಥದ್ದು ನಾವು ಕಾಣುತ್ತೆ. ಇದರ ಮೂಲಕ ಏನಂದ್ರೆ ನಮ್ಮ ಬ್ರಿಕ್ಸ್ ರಾಷ್ಟ್ರಗಳು ಏಷ್ಯಾ ರಾಷ್ಟ್ರಗಳನ್ನು ಮಾಡಬೇಕಾಗುತ್ತೆ. ಈ ರೀತಿಯಿಂದ ಲಾಭ ಆಗೋರು ಯಾರಿಗೆ US ಅವರಿಗೆ. ಇದಕ್ಕೆ ಪರಿಹಾರವಾಗಿ ಏನಪ್ಪ ಅಂದ್ರೆ DCM ಅನ್ನು ಪೇಮೆಂಟ್ ಸಿಸ್ಟಮ್ ಅನ್ನು ಬ್ರಿಕ್ಸ್ ರಾಷ್ಟ್ರಗಳು ಮಾಡಬೇಕಂತ ಹೇಳಿ ಪ್ರಯತ್ನ ಮಾಡಿರುವಂತ ಕಾಣುತ್ತದೆ. ಡಿ ಅಂದ್ರೆ ಡಿಸೆಂಟ್ರಲೈಸಸ್, ಆಮೇಲೆ C ಅಂದ್ರೆ ಕ್ರಾಸ್, ಆಮೇಲೆ B ಅಂದ್ರೆ ಬೋರ್ಡರ್ ಮೆಜರಿಂಗ್ ಸಿಸ್ಟಮ್ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಅಂದ್ರೆ ಡಿಸೆಂಟ್ರಲೈಸಸ್ ಕ್ರಾಸ್ ಬೋರ್ಡರ್ ಮೆಜರಿಂಗ್ ಸಿಸ್ಟಮ್ ಈ ರೀತಿ ಮಾಡಿರುವಂತದ್ದು ನಾವು ಕಾಣ್ತೇವೆ. ಯಾಕಂದ್ರೆ ಈಗ ಏನಪ್ಪ ಅಂದ್ರೆ ಟ್ಯಾಕ್ಸ್ ಯಾಕಂದ್ರೆ ಅಮೆರಿಕ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡುವಂತದ್ದನ್ನು ನಾವು ಕಾಣಲಾಗ್ತದೆ. ಅದಕ್ಕೆ ಒಂದು ಪರಿವಾಗಿ ಇಲ್ಲಿ ವ್ಯವಸ್ಥೆ ಮಾಡುವಂತದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಸ್ವಿಫ್ಟ್ ಆಂಗ್ಲ ಏನಪ್ಪ ಅಂದ್ರೆ ಇಲ್ಲಿ ಈ ರೀತಿ ಮಾಡಿರುವಂತದ್ದನ್ನು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇತ್ತೀಚಿನ ಸಮಾವೇಶಗಳು ಇದು ಇಂಪಾರ್ಟೆಂಟ್ ಇರುವಂತದ್ದು ಕಾಣುತ್ತದೆ. 16ನೇ ಸಮಾವೇಶ ಎಲ್ಲಿಯಪ್ಪ ಅಂದ್ರೆ 16/2024 ರಷ್ಯಾದಲ್ಲಿ ನಡೀತದೆ. ಆಮೇಲೆ 17ರಂದು ಬ್ರೆಜಿಲ್ ಇವಾಗ ಅಂದ್ರೆ ಈ ಪ್ರಸ್ತುತ ಏನಪ್ಪ ಅಂದ್ರೆ 17ನೇ ಸಮಾವೇಶ ಮಾಡುವಂತದ್ದು ಕಾಣುತ್ತದೆ. 18 ಅಂದ್ರೆ ಮುಂದೆ ಫ್ಯೂಚರ್ ಅಂದ್ರೆ ಮುಂದೆ 2026 ಅಂದ್ರೆ ಭಾರತದಲ್ಲಿ ಮಾಡುವಂತದ್ದು ನಾವು ಕಾಣಲಾಗ್ತದೆ. ಈ ರೀತಿ ಅಂದ್ರೆ ನಿಮ್ಗೆ 90% ಏನಪ್ಪ ಇಲ್ಲಿ ಕಾಂಟೆಂಟ್ ಅನ್ನು ನಾವು ಲಕ್ಷ್ಮೀ ಸ್ಪರ್ಧೆಯನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಇರುವಂತದ್ದು ನಾವು ಕಾಣುತ್ತೆ. ಅಂದ್ರೆ ಇದು ಯಾವ್ದಪ್ಪ ಅಂದ್ರೆ UPSC ಕೇಳಿರುವಂತ ಒಂದು ಕ್ವಶನ್ ನೋಡ್ರಿ. ಯಾವ್ದಪ್ಪ ಅಂದ್ರೆ 16ನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೀತದಪ್ಪ ಅಂದ್ರೆ ರಷ್ಯಾದ ಅಧ್ಯಕ್ಷತೆಯಲ್ಲಿ ಕಜಾನ್ನಲ್ಲಿ ಇರುವಂತದ್ದು ನಾವು ಕಾಣಲಾಗ್ತದೆ. ಯಾವುದು 16ನೇ ಎಲ್ಲಿ ನಡೀತದೆ ರಷ್ಯಾದಲ್ಲಿ ಕಜಾನ್ನಲ್ಲಿ ನಡೆಯುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಡೋನೇಷಿಯಾ ಬ್ರಿಕ್ಸ್ ನ ಪೂರ್ಣ ಸದಸ್ಯ ರಾಷ್ಟ್ರ ಆಗ್ತದೆ. ಇತ್ತೀಚೆಗೆ ಅಂದ್ರೆ ನೋಡಿ ಇಲ್ಲಿ ಈಗಾಗಲೇ ನೋಡಿದಲ್ಲ ಇಂಡೋನೇಷಿಯಾ ರೈಟ್ ಇತ್ತೀಚೆಗೆ ಆಗಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಆಮೇಲೆ 16 ಬ್ರಿಕ್ಸ್ ಸಭೆಯ ವಿಷಯ ಏನಪ್ಪ ಅಂದ್ರೆ ನ್ಯಾಯಯುತ ಮತ್ತು ಜಾಗತಿಕ ಅಭಿವೃದ್ಧಿ ಮತ್ತು ಭದ್ರತೆಗಾಗಿ ಬಹು ಸಂಸ್ಕೃತಿ ಇದೇನಪ್ಪ ಅಂದ್ರೆ ಬಹು ಸಂಸ್ಕೃತಿ ಇಲ್ಲಿ ಬರೋದಿಲ್ಲ. ಇದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಬರೋದು ಅಂತಂದ್ರೆ ಬಹುಪಕ್ಷೀಯ ವ್ಯವಸ್ಥೆ ಅಂದ್ರೆ ಬಹುಪಕ್ಷೀಯ ವ್ಯವಸ್ಥೆ ಅಂದ್ರೆ ಇತರೆ ದೇಶಗಳ ಜೊತೆ ಏನಂದ್ರೆ ಒಂದು ಒಪ್ಪಂದ ಮಾಡುವಂಥದ್ದು ವ್ಯಾಪಾರ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇತರೆ ಎಲ್ಲ ಕಮರ್ಷಿಯಲ್ ಏನಂದ್ರೆ ಇಲ್ಲಿ ಬಹುಪಕ್ಷೀಯವಾದಂತ ಒಂದು ರೀತಿ ಇರುವಂತದ್ದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಬಟ್ ಅದೇಂದ್ರೆ ಬಹು ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಕೇಳಿರುವಂತದ್ದನ್ನ ನಾವು ಕಾಣಲಾಗ್ತದೆ. ಇದೇನಪ್ಪ ಅಂದ್ರೆ ಇದು ಬರಲ್ಲ. ಮತ್ತೆ ಇನ್ನೊಂದಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಒಂದು ರೈಟ್ ಇಲ್ಲೇನಪ್ಪ ಅಂದ್ರೆ 1 ಬರ್ತದ, ಆಮೇಲೆ 2 ಬರ್ತದ, ಆಮೇಲೆ 3 ಬರಲ್ಲ. ಇದು ಆನ್ಸರ್ ರೈಟ್ ಆಗುವಂಥದ್ದು ನಾವು ಕಾಣಲಾಗ್ತದೆ. ನೋಡಿ ಈ ರೀತಿಯಾಗಿ UPSC ಕೇಳಿರುವಂಥದ್ದು ಕಾಣಲಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಹಗ್ಗನ ಸುತ್ತ ಈ ಕೆಳಗಿನಲ್ಲಿ
ಯಾವುದಕ್ಕೆ ಸಂಬಂಧಪಟ್ಟಾರ ಅನ್ನೋದು ರೀತಿಯಲ್ಲಿ ಕೇಳಿರುವಂಥದ್ದು ನಾವು ಕಾಣಲಾಗ್ತದೆ. ಹಿಂದುತ್ವ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಾರ, ಬೌದ್ಧಶಾಸ್ತ್ರಕ್ಕೆ ಸಂಬಂಧಪಟ್ಟಾರ, ಜೈನ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಾರ, ವೇದಾಂತ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಾರ ಅಂತ ಕೇಳಿರುವಂಥದ್ದು. ಇಲ್ಲೇನು ಬಂದ್ರೆ ಯಾವ್ದು ಬರ್ತಂದ್ರೆ ಬೌದ್ಧ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ 5ನೇ ಪ್ರಶ್ನೆ ಬಂದ್ರೆ ಇಲ್ಲಿ ಕೆಳಗಡೆ ಇ ವಿ ರಾಮಸ್ವಾಮಿ, ಯಾವುದು ಇ ವಿ ರಾಮಸ್ವಾಮಿ ಅವರು ಮೊದಲು ಸೇರಿದ ಪಕ್ಷ ಯಾವುದು ಅಂತ ಕಾಣಲಾಗ್ತದೆ. ಭಾರತೀಯ ಜನತಾ ಪಕ್ಷ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಜಸ್ಟಿಸ್ ಪಾರ್ಟಿ, ಭಾರತ ಕಮ್ಯುನಿಸ್ಟ್ ಅಂತ ಕೇಳುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಮೊದಲೇನಪ್ಪ ಅಂದ್ರೆ ಎಷ್ಟಾಗಿ ಸೇರ್ತಾರಪ್ಪ ಅಂದ್ರೆ 1919 ಅಂದ್ರೆ ಸೇರ್ತಾರೆ. ರೈಟ್. ಸೇರಿದ ನಂತರಲ್ಲೇ 1925 ಅಂದ್ರೆ 1925 ಬಂದ್ರೆ ಇಲ್ಲಿ ಈ ಪಕ್ಷಕ್ಕೆ ಏನ್ ಮಾಡ್ತಾರ, ರಾಜೀನಾಮೆಯನ್ನು ಕೊಡ್ತಾರೆ. ಇಲ್ಲಿ ಯಾಕಪ್ಪ ಅಂದ್ರೆ ಯಾಕೆ ರಾಜೀನಾಮೆ ಕೊಡ್ತಾರ ಅಂತಂದ್ರೆ ಬ್ರಾಹ್ಮಣರ ಹಿತಾಸಕ್ತಿಗಳಿಗೆ, ಅಂದ್ರೆ ಬ್ರಾಹ್ಮಣರ ಹಿತಾಸಕ್ತಿಗಳೇನಂದ್ರೆ ಹೆಚ್ಚಿನ ರೀತಿಯಲ್ಲಿ ಏನಂದ್ರೆ ಇಲ್ಲಿ ಗಮನ ಹರಿಸಿರುವಂಥದ್ದು ನಾವು ಈ ಕಾರಣಕ್ಕೆ ಏನಪ್ಪ ಅಂದ್ರೆ ಇವರು ಇ ವಿ ರಾಮಸ್ವಾಮಿ ಏನಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಂದ್ರೆ ಸೇರಿದ ನಂತರ ನೆಕ್ಸ್ಟ್ 25 ಬಿಟ್ಟಿರೋ ಮೇನ್ ಸ್ಪೆಸಿಫಿಕ್ ಇರುವಂತ ಪಾಯಿಂಟ್ ಇದೆ. ಇ ವಿ ರಾಮಸ್ವಾಮಿಗೆ ಇಲ್ಲಿ ನಾವು ನೋಡೋಣ. ನೋಡಿ ಇನ್ನೊಂದೇನಂದ್ರೆ ಪೆರಿಯಾರ್ ಇ ವಿ ರಾಮಸ್ವಾಮಿ. ಪೆರಿಯಾರ್ ಇ ವಿ ರಾಮಸ್ವಾಮಿ ಅಂದ್ರೆ 1872 1973. ಇಲ್ಲಿ ಪೆರಿಯಾರ್ ಅಂತಂದ್ರೆ ಇಲ್ಲಿ ನೋಡಿ ನಮ್ಗೇನಪ್ಪ ಅಂದ್ರೆ ಇಲ್ಲಿ ಪೆರಿಯಾರ್ ಅಂತಂದ್ರೆ ಹಿರಿಯರು ಅಂತೇಳಿ, ಯಾವುದು ಹಿರಿಯರು ಅಂದ್ರೆ ಹಿರಿಯ ವ್ಯಕ್ತಿ ಅನ್ನುವಂಥದ್ದು, ಮತ್ತೇನಂದ್ರೆ ಮಹಾನ್ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಅಂದ್ರೆ ಈ ರೀತಿಯಿಂದ ನಾವು ಪೆರಿಯಾರ್ ಏನಪ್ಪ ಅಂದ್ರೆ ಆಧುನಿಕ ತಮಿಳುನಾಡಿನ ಪ್ರೀತಮಾಗಿರುವಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅದೇ ರೀತಿ ಅಂದ್ರೆ ಇವರು ಪ್ರಮುಖ ಏನಪ್ಪ ಅಂದ್ರೆ ಒಂದು ಇದಕ್ಕೆ ಯಾವ್ದಪ್ಪ ಅಂದ್ರೆ ಜಸ್ಟಿಸ್ ಪಾರ್ಟಿ ಆಗಿರುವಂಥದ್ದು, ಯಾವುದು ಜಸ್ಟಿಸ್ ಪಾರ್ಟಿ. ಇಲ್ಲಿ ಜಸ್ಟಿಸ್ ಪಾರ್ಟಿ, ಈ ಜಸ್ಟಿಸ್ ಪಾರ್ಟಿ ಏನಪ್ಪ ಅಂದ್ರೆ 1939 ಅಂದ್ರೆ ಇದರ ಮುಖ್ಯಸ್ಥರಾಗಿರ್ತಾರೆ. ಯಾವುದು ಮುಖ್ಯಸ್ಥರಾಗಿರ್ತಾರೆ. ಆಮೇಲೆ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ದ್ರಾವಿಡ ಕಳಗಂ ಇದಲ್ಲ, ಇದೇನಪ್ಪ ಅಂದ್ರೆ ಇದರ ಜಸ್ಟಿಸ್ ಪಾರ್ಟಿಯ ಹೆಸರನ್ನು ಏನ್ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ. ಯಾವ್ದಾದ್ರೆ ದ್ರಾವಿಡ ಕಳಗಂ ಅಂದ್ರೆ 1944 ಮಾಡ್ತಾರೆ, ಇಲ್ಲಿ ಬದಲಾವಣೆ ಮಾಡುವಂಥದ್ದು ಕಾಲ ಇದೆ. ಅಂದ್ರೆ ಈಗ ಅಂದ್ರೆ ಬದಲಾವಣೆ ನೋಡಿ ನಾವು ವಿಡಿಯೋ ಸರ್ಕಾರದ ನೋಡಿದಾಗ ಅಂದ್ರೆ ಇಲ್ಲಿ ಅಭಿನವ ಗುಪ್ತ ಸಂಘಟನೆ ಇರ್ತಾರೆ, ಅದಕ್ಕೆ ಏನಂದ್ರೆ ಮಿತ್ರ ಮೇಳ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಮಿತ್ರ ಮೇಳ ಇರುವಂಥದ್ದು ಅಭಿನವ ಸಂಘಟನೆ ಮಾಡುವಂಥದ್ದು ಇದೆಯಲ್ಲ, ಅದೇ ರೀತಿಯಲ್ಲಿ ಈ ಹೆಸರು ಬದಲಾವಣೆ ಮಾಡಿರುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇವರ ಒಂದು ರಾಜಕೀಯ ಗುರಿ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಸಾಮಾಜಿಕವಾದಂಥ ನ್ಯಾಯ ಮತ್ತು ಸಮಾನತೆಯನ್ನು ಇಲ್ಲಿ ಸೂಚಿಸುವಂತ ಒಬ್ಬ ವ್ಯಕ್ತಿ ಅಂದ್ರೆ ಪೆರಿಯಾರ್ ಆಗಿರುವಂತ ವ್ಯಕ್ತಿ ಆಗಿರ್ತಾನೆ. ಅದೇ ರೀತಿ ಇವರು ಮೇನ್ ಅಂದ್ರೆ ಸ್ವಾಭಿಮಾನ ಚಳವಳಿ, ಇದು ಇಂಪಾರ್ಟೆಂಟ್. ಇವ್ರದ್ದೇನಪ್ಪ ಅಂದ್ರೆ ಸ್ವಾಭಿಮಾನ ಚಳವಳಿ ಬಗ್ಗೆ ಕೇಳ್ತಾರೆ. ಇದರಲ್ಲಿ ಏನಪ್ಪ ಅಂದ್ರೆ ಜಾತಿಯ ನಿರ್ಮೂಲನೆ ಬಗ್ಗೆ ಇದು ಮಾಡ್ತಾರೆ, ಮಹಿಳೆಯರ ಮುಕ್ತತೆ ಬಗ್ಗೆ, ಧಾರ್ಮಿಕ ಸುಧಾರಣೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಆಲ್ಮೋಸ್ಟ್ ಅಂದ್ರೆ ಜಾತಿ ಹೋಗಲಿ ಸಮಾನತೆ ಬರಲ್ಲ ಅನ್ನೋ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ಯಾವ ರೀತಿ ಅಂದ್ರೆ ಇವರು ಆಲ್ಮೋಸ್ಟ್ ಅಂದ್ರೆ ಮೇನು ಈ ಯಾವ್ದು ಬಂದ್ರೆ ದಲಿತರಿಗೆ ಸಂಬಂಧಪಟ್ಟದನ್ನು ಬಂದ್ರೆ 1924 ಬಂದ್ರೆ ಕೇರಳದ ತಿರುವನಂತಪುರದಲ್ಲಿ, ಯಾವುದು ತಿರುವನಂತಪುರದಲ್ಲಿ ಅಂತಂದ್ರೆ ಯಾವುದು ತಿರುವನಂತಪುರದಲ್ಲಿ ದೇವಸ್ಥಾನ ಯಾರಿಗೆ ದಲಿತರಿಗೆ ಏನಪ್ಪ ಅಂದ್ರೆ ಪ್ರವೇಶ ಮಾಡಿಸುವಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಪೆರಿಯಾರ್ ಆಗಿರ್ತಾನೆ. ಇವರು ಕೆಳ ಜನಾಂಗದ ಒಂದು ಪ್ರಮುಖವಾದಂತ ವ್ಯಕ್ತಿಯಾಗಿ ಹೊರಹೊಮ್ಮುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ಇಲ್ಲಿ ಪ್ರಮುಖ ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳನ್ನು ನೋಡಿದಾಗ ಏನಪ್ಪ ಅಂದ್ರೆ ಇವರು ಸ್ವಯಂ ಗೌರವ. ಯಾಕಂದ್ರೆ ಈಗ ಸಮಾಜದಲ್ಲಿ ಹಿಂದುಳಿದ ವರ್ಗರಾಗಿರುವಂಥದ್ದು ಇವರೇನಪ್ಪ ಅಂದ್ರೆ ಸಾಮಾನ್ಯ ಜನರಾಗಿರುವಂಥದ್ದು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತೆ ಇನ್ನೊಂದಂದ್ರೆ ಇತರೆ ಎಲ್ಲಾ ವಿಚಾರಗಳನ್ನು ಅವರೇನಂದ್ರೆ ಅವರ ಗೌರವಕ್ಕೆ ಧಕ್ಕೆ ತರಬಾರದು ಅನ್ನೋ ರೀತಿಯಲ್ಲಿ ನಾವು ಸ್ವಯಂ ಗೌರವ ಸೆಲ್ಫ್ ರೆಸ್ಪೆಕ್ಟ್ ನೋಡುವಂಥದ್ದು ನಾವು ಕಾಣಲಾಗ್ತದೆ. ಇನ್ನೊಂದಂದ್ರೆ ತಾರ್ಕಿಕ ಬದ್ಧತೆ, ಅಂದ್ರೆ ಈಗಾಗಲೇ ತಾರ್ಕಿಕ ಅಂದ್ರೆ ಮೂಢನಂಬಿಕೆಗಳಾಗಿರುವಂಥದ್ದು, ಹಳೆ ಸಂಪ್ರದಾಯಗಳಾಗಿರುವಂಥದ್ದು, ಅವು ಏನಂದ್ರೆ ವಿಚಾರಗಳನ್ನು ಮಾಡಬೇಕು, ತಾರ್ಕಿಕ ವಿಶ್ಲೇಷಣೆ ಮಾಡುವಂಥದ್ದು ನಾವು ತಾರ್ಕಿಕ ಬದ್ಧತೆಯನ್ನು ನೋಡಲಾಗ್ತದೆ. ಮಹಿಳಾ ಹಕ್ಕುಗಳು, ಇಲ್ಲಂದ್ರೆ ಮಹಿಳೆಯರಿಗೆ ಏನಂದ್ರೆ ಈಗಲೇ ಶಿಕ್ಷಣ ಆಗಿರುವಂಥದ್ದು, ರಾಜಕೀಯ ಆಗಿರುವಂಥದ್ದು, ಆರ್ಥಿಕತೆ ಆಗಿರುವಂಥದ್ದು ಎಲ್ಲ ಸೋಷಿಯಲ್ ಅವರಿಗೆ ಎಂಪವರ್ಮೆಂಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಮಹಿಳೆಯರಿಗೆ ಸಂಬಂಧಪಡುತ್ತದೆ. ದೇವರಿಲ್ಲದ ಸಮಾಜ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಬಂದ್ರೆ ಇಲ್ಲಿ ಯಾವ್ದು ಬಂದ್ರೆ ಒನ್ ಗಾಡ್, ಒನ್ ರಿಲಿಜನ್,
ಒನ್ ರಿಲಿಜನ್ ಅಂಡ್ ಒನ್ ಕ್ಯಾಸ್ಟ್ ಅಂತಾರೆ. ಯಾಕಂದ್ರೆ ಇವರು ತಮ್ಮದಾದಂಥ ಒಂದು ರೀತಿಯಲ್ಲಿ ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಂದು ದೇವಸ್ಥಾನಗಳಾಗಿರ್ಬೋದು ಮತ್ತೆ ಇನ್ನೊಂದಂದ್ರೆ ಇತರ ದೇವಸ್ಥಾನಗಳಿರುವಂತಹ ಸಂಪ್ರದಾಯಗಳಾಗಿರುವಂಥದ್ದು ಇವೆಲ್ಲವನ್ನ ನಾವು ಅದನ್ನೇನು ಮಾಡಬೇಕು, ವೆರಿಫೈ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಾಣುತ್ತದೆ. ಇಲ್ಲಿ ಪ್ರಮುಖವಾದಂಥ ಕೃತಿ ಅಂದ್ರೆ ಕುಡಿ ಅರಸು ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಕಾಣುತ್ತದೆ. ಇಲ್ಲಿ ಏನಂದ್ರೆ ನಾವು ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ತಮ್ಮೆಲ್ಲರಿಗೆ ಏನಂದ್ರೆ ಈಗ ಹಳೆ ಪತ್ರಿಕೆ ವಿಷಯಗಳಾಗಿರುವಂಥದ್ದು ಮತ್ತೆ ಇನ್ನೊಂದು ಪ್ರಮುಖವಾದಂಥ ವಿಷಯಗಳು ಮತ್ತೆ ನೆಕ್ಸ್ಟ್ ಎಕ್ಸಾಮ್ ಏನಂತಂದ್ರೆ ಹೆಲ್ಪ್ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ವಿಶೇಷವಾದಂತಹ ಅಂಶಗಳನ್ನ ಈ ರೀತಿ ನಾವು ನೋಡಬೇಕು. ಅಂದ್ರೆ ತೀವ್ರತ ಮಾನವತಾವಾದಕ್ಕೆ ಸಂಬಂಧಪಟ್ಟಂತೆ MNRI ಬರ್ತಾರೆ ಮತ್ತು ಅಧಿಕಾರಿಗಳು ಮ್ಯಾಂಟೆಸ್ಕೋರ್ ಬರ್ತಾರೆ ಮತ್ತು ಸಾಮಾನ್ಯ ಸಮತೋಲನ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದ್ರೆ ವಾಲ್ರಸ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೆಕ್ಸ್ಟ್ ಪರಮಾಧಿಕಾರಿಗಳ ಕುರಿತ ಪ್ರಸ್ತಾಪ ಯಾರು ಮಾಡ್ಯಾರಪ್ಪ ಅಂದ್ರೆ ಅಷ್ಟೇನು ಮಾಡುವಂತ ನಾವು ಕಾಣುತ್ತೆ. ಅಂದ್ರೆ ಇಲ್ಲಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರ, ಯಾವುದು ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರ, ಇದರಲ್ಲಿ ಎರಡು ರೀತಿಯಲ್ಲಿ ನೋಡಲಾಗ್ತದೆ. ಇದ್ರಾಗ ಏನಪ್ಪ ಅಂದ್ರೆ ಜೀನ್ ಬೋರ್ಡಿಂಗ್ ಅಂದ್ರೆ ಆಂತರಿಕ ಪರಮಾಧಿಕಾರ ಬಗ್ಗೆ ಮಾಹಿತಿ ಕೊಡ್ತಾರೆ ಪ್ರತಿಪಾದಕರು, ಮತ್ತೆ ಬಾಹ್ಯ ಪರಮಾಧಿಕಾರ ಅಂದ್ರೆ ಈಗ ಬ್ರೂಸಿಯಸ್ ಅವರು ಬರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ದ ವುಮೆನ್ ಕಂಡೀಷನ್, ಯಾವುದು ವುಮೆನ್ ಕಂಡೀಷನ್ ಮಾನವ ಸ್ಥಿತಿಯ ಪುಸ್ತಕವನ್ನು ಬರೆದಿದ್ದಾರೆ ಯಾರಪ್ಪ ಅಂದ್ರೆ ಅನ್ನಾ ಅರೆಂಟ್, ಇವರು ಪ್ರಮುಖವಾಗಿರುವಂತಹ ಒಂದು ಕೃತಿ ಆಗಿರುವಂಥದ್ದು. ಕ್ರಿಯೇಟಿವ್ ಎಕ್ಸ್ಪೆರಿಮೆಂಟ್ ಎಂಬ ಗ್ರಂಥದ ಲೇಖಕ ಯಾರಪ್ಪ ಅಂದ್ರೆ ಮೇರಿ ಪಾಲಟ್, ಅಂದ್ರೆ ಅಮೆರಿಕದ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತ ಅಲ್ಲಿ ಕೂಲಿ ಕಾರ್ಮಿಕರಾಗಿರುವಂಥದ್ದು ಅವರ ವಾರ್ಷಿಕ ಸ್ಥಿತಿ ಎಲ್ಲವನ್ನು ಇದರಲ್ಲಿ ಬರುವಂತ ಕಾಣಾಗ್ತದೆ. ಇನ್ನೊಂದಂದ್ರೆ ಅರ್ಥಶಾಸ್ತ್ರ ಕೃತಿಯಲ್ಲಿ ಅಕ್ಷಪಟಲ ಅಂದ್ರೆ ಏನನ್ನೋದ್ರ ಬಗ್ಗೆ ನೋಡುವಂಥದ್ದು, ದಾಖಲೆ ಲೆಕ್ಕಪತ್ರ ಕಚೇರಿ ಅನ್ನುವಂಥದ್ದು ಕಾಣುತ್ತದೆ. ಅದೇ ರೀತಿ ಭಾರತೀಯ ಸಾರ್ವಜನಿಕ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1954 ಅನ್ನುವಂಥದ್ದು ನಾವು ಕಾಣಲಾಗ್ತದೆ. ಅದೇ ರೀತಿ ಸೆಕ್ಸುವಲ್ ಪಾಲಿಟಿಕ್ಸ್ ಇವು ಪ್ರಮುಖವಾದಂತಹ ಕೃತಿ, ಇದು ಕೇಳಿರುವಂಥದ್ದು ನಾವು ಕಾಣುತ್ತದೆ. ಕೇಟ್ ಮಿಲೆಟ್ ಅನ್ನುವಂಥದ್ದು ಕಾಣುತ್ತೆ. ಉತ್ತಮ ಆಳ್ವಿಕೆ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಯಾವಾಗ ಬಳಕೆ ಮಾಡೋದಂದ್ರೆ 1628 ಅನ್ನುವಂಥದ್ದೆಲ್ಲ ನಾವು ಕಾಣಲಾಗ್ತದೆ. ಮತ್ತು ಆರ್ಥಿಕ ಅಭಿವೃದ್ಧಿಯ ಪರಿಣಾಮ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರುತ್ತದೆ ಅಂತೇಳಿ ಯಾರು ಸೆಮೋರ್ ಮಾರ್ಟಿನ್ ಲಿಪ್ಸೆಟ್ ಅನ್ನುವಂಥದ್ದು ಕಾಣುತ್ತದೆ. ನೀತಿ ಆಯೋಗ ಪ್ರಸ್ತುತ ಉಪಾಧ್ಯಕ್ಷ ಶ್ರೀ ಸುಮನ್ ಬೇರ್, ಇದು ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಯಾವ್ದಪ್ಪ ಅಂದ್ರೆ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತಂದ್ರೆ ನಿಮ್ಗೆ ವೆರಿ ಇಂಪಾರ್ಟೆಂಟ್, ಇದನ್ನ ಏನಂದ್ರೆ ನೋಟ್ ಮಾಡಿದ್ದಾರೆ ಯಾರು ಶ್ರೀ ಸುಮನ್ ಬೇರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ವೈಜ್ಞಾನಿಕ ನಿರ್ವಹಣೆಯಲ್ಲಿ ಯಾರು ಪ್ರತಿಪಾದಿಸಿದ್ರೆ FW ಟೇಲರ್ ಬರ್ತಾನೆ ಮತ್ತು ಚೆಸ್ಟರ್ ಬರ್ನಾರ್ಡ್ ಅಂದ್ರೆ ಇವರು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯ ದೃಷ್ಟಿಕೋನದ ಆಧ್ಯಾತ್ಮಿಕವಾದಂತಹ ಪೀತಮರಾಗಿರ್ತಾರೆ ಚೆಸ್ಟರ್ ಬರ್ನಾರ್ಡ್. ಅದೇ ರೀತಿ ಅಂದ್ರೆ ಇದು ಪಂಚಶೀಲ ಒಪ್ಪಂದ, ಯಾವ್ದಂದ್ರೆ ಪಂಚಶೀಲ ಒಪ್ಪಂದ 1954 ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರುವಂತದ್ದು ಭಾರತ ಪ್ರಧಾನಿ ಜವಾಹರ್ಲಾಲ್ ಮತ್ತು ಚೀನಾ ಪ್ರಧಾನಿ ಚೌಹಾಣ್ ಇವರು ಏನಪ್ಪ ಅಂದ್ರೆ ಈ ಪಂಚಶೀಲ ಒಪ್ಪಂದ ಮಾಡ್ಕೊಂತಾರೆ. ಅದೇ ರೀತಿ ಅಂದ್ರೆ ರಾಜಕೀಯ ಅಂಕು ಟಂಕು ಅಂದ್ರೆ ದಿ ಜಿಗ್ ಜಾಗ್ ಪಾಲಿಟಿಕ್ಸ್, ಅಂದ್ರೆ ರಾಜಕೀಯ ಒಂದು ರೀತಿ ಇರ್ತದ ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತದೆ ಅನ್ನೋ ರೀತಿಯಲ್ಲಿ ಯಾರು ಹೇಳ್ತಾರೆ ಅಂದ್ರೆ ರಾಬರ್ಟ್ ಲಾಜಿಕ್ ಹೇಳಿರುವಂತದನ್ನು ನಾವು ಅಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಇನ್ನೊಂದಂದ್ರೆ ಜನರಿಗೆ ರಾಸ್ ಅವರ ಅಜ್ಞಾನದ ಮುಸುಕು ಅಂತ ಹೇಳ್ತಾರೆ. ಅಂದ್ರೆ ಅಜ್ಞಾನದ ಮುಸುಕು ಅಂದ್ರೆ ಜನರಿಗೆ ಸಮಾಜದಲ್ಲಿ ತಮ್ಮ ಸ್ಥಾನದ ಬಗ್ಗೆ ಅರಿವು ಇಲ್ಲದೆ ಇರುವಂತದ್ದು ನಾವು ಕಾಣ. ಅಜ್ಞಾನ ಮುಸುಕು ಅಂದ್ರೆ ಸಮಾಜದಲ್ಲಿ ತಮ್ಮ ಯಾವ್ದೋ ಸ್ಥಾನದ ಬಗ್ಗೆ ಅರಿವು ಇಲ್ಲದೆ ಇರುವಂತದ್ದು ನಾವು ಕಾಣ. ಯಾವ ರೀತಿ ಅಂದ್ರೆ ಈಗಾಗಲೇ ಯಾರಪ್ಪ ಅಂದ್ರೆ ಅಂಬೇಡ್ಕರ್ ಎಂಬ ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅವರ ಒಂದು ಪತ್ರಿಕೆ ಬರ್ತಾರೆ, ಯಾವ್ದಂದ್ರೆ ಮೂಕ ನಾಯಕ ಪತ್ರಿಕೆ ಬರ್ತಾನೆ. ಅಂದ್ರೆ ಮೇಲ್ವರ್ಗದವರು ಕೆಲವು ವರ್ಗದವರಿಗೆ ಏನಪ್ಪ ಅಂದ್ರೆ ಮೇಲವರಿಗೆ ಯಾಕೆ ಹಿಂಸೆ ಮಾಡ್ತಾನೆ ಅನ್ನೋ ಬಗ್ಗೆ ಅವರು ತಮ್ಮ ಮೂಕ ನಾಯಕ ಪತ್ರಿಕೆಯಲ್ಲಿ ಬರೆದಿರುವಂತದನ್ನು ನಾವು ಕಾಣಲಾಗ್ತದೆ. ಮತ್ತೆ ಸಾರ್ವಜನಿಕ ಆಡಳಿತದ ಎಂಬ ಪದವನ್ನು ಮೊಟ್ಟ ಮೊದಲು ಬಳಸಿಕೊಂಡವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಬರ್ತಾರೆ. ಮತ್ತು ವೈಜ್ಞಾನಿಕ ನಿರ್ವಹಣೆ ಎಂಬ ಪದವನ್ನು ಪ್ರಥಮವಾಗಿ ಯಾರು ಬಳಸ್ತಾರೆ ಅಂದ್ರೆ ಲೂಯಿಸ್ ಬ್ರಾನಿಸ್ ಬರ್ತಾನೆ. ಮತ್ತು ರಾಜಕೀಯವಾದ ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಕ್ರಿಪ್ಟಸ್ಟಾನ್ ಅವರು ಬರ್ತಾರೆ ಅನ್ನೋದಕ್ಕೆ ನಾವು ಕಾಣಲಾಗ್ತದೆ. ನೋಡಿ ಈ ಒಂದು ಚಿತ್ರವನ್ನು ನೋಡಿದಂಗೆ ಸಂದರ್ಭದಲ್ಲಿ ಅಂದ್ರೆ ಈ ಬಂಡೆಯನ್ನ ಅಂದ್ರೆ ನಿರಂತರವಾದಂತ ನೀರು ಹರಿಯೋದ್ರಿಂದ ಅಲ್ಲಿರುವಂತ ಅದರ ಒಂದು ಶಕ್ತಿ ಮೂಲಕ ಏನಪ್ಪ ಈ ಬಂಡೆಯನ್ನು ನಾಶ ಮಾಡಿದ್ರೆ ನಾವು ನಿರಂತರವಾದಂತ ಅಭ್ಯಾಸ ಮಾಡಿದ್ರೆ ನೋಡಿದ್ರೆ ಎಂತ ಶಕ್ತಿ ಆದ್ರೆ ಎಂತ ವಿದ್ಯಾರ್ಥಿ ಬರುತ್ತೆ ಅನ್ನೋ ರೀತಿಯಲ್ಲಿ ನಾವು ಈ ಚಿತ್ರಗಳ ಮೂಲಕ ನೋಡುವಂಥದ್ದು. ಥ್ಯಾಂಕ್ ಯು.